ನಮಸ್ಕಾರ ಸ್ನೇಹಿತರೆ. ಆಗಸ್ಟ್ 1945 ಇತಿಹಾಸದಲ್ಲೇ ಮೊದಲ ಮತ್ತು ಕೊನೆಯ ಬಾರಿಗೆ ಒಂದು ದೇಶದ ಮೇಲೆ 2 ಅಣುಬಾಂಬ್ಗಳನ್ನು ಹಾಕಲಾಗಿತ್ತು. ಆ ದೇಶದ 2 ಪ್ರಮುಖ ನಗರಗಳು ಕ್ಷಣಾರ್ಧದಲ್ಲಿ ಬೂದಿಯಾಗಿದ್ದವು. ಆ ದೇಶದ ಇಡೀ ಸೇನೆ ಶರಣಾಗಿತ್ತು, ಉದ್ಯಮಗಳು ನಾಶವಾಗಿದ್ದವು ಮತ್ತು ಆರ್ಥಿಕತೆ ಸಂಪೂರ್ಣವಾಗಿ ಸ್ಮಶಾನವಾಗಿತ್ತು. ಆ ದೇಶ ಇನ್ನು 100 ವರ್ಷಗಳಾದರೂ ಎದ್ದು ನಿಲ್ಲಲು ಸಾಧ್ಯವಿಲ್ಲ ಎಂದು ಇಡೀ ಜಗತ್ತು ಲೆಕ್ಕಾಚಾರ ಹಾಕಿತು. ಆದರೆ ಕೇವಲ 19 ವರ್ಷಗಳ ನಂತರ, ಅಂದರೆ 1964ರಲ್ಲಿ ಅದೇ ದೇಶ ತನ್ನ ರಾಜಧಾನಿಯಲ್ಲಿ ಟೋಕಿಯೋ ಒಲಿಂಪಿಕ್ಸ್ ಅನ್ನು ಅತ್ಯಂತ ಅದ್ದೂರಿಯಾಗಿ ಆಯೋಜಿಸಿ ಜಗತ್ತನ್ನೇ ನಿಬ್ಬೆರಗು ಮಾಡಿತು. ಅಷ್ಟೇ ಅಲ್ಲ, ಅದೇ ವರ್ಷ ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಬುಲೆಟ್ ಟ್ರೈನ್ ಅನ್ನು ಗಂಟೆಗೆ 210 ಕಿಲೋಮೀಟರ್ ವೇಗದಲ್ಲಿ ಓಡಿಸಿ ಅಮೆರಿಕ ಮತ್ತು ಯುರೋಪ್ ದೇಶಗಳೇ ನಾಚುವಂತೆ ಮಾಡಿತು. 1968ರ ಹೊತ್ತಿಗೆ, ಅಂದರೆ ಯುದ್ಧ ಮುಗಿದ ಕೇವಲ 23 ವರ್ಷಗಳಲ್ಲಿ ಆ ದೇಶ ಜಗತ್ತಿನ 2ನೇ ಅತಿದೊಡ್ಡ ಆರ್ಥಿಕತೆಯಾಗಿ ಹೊರಹೊಮ್ಮಿತು. ಆ ದೇಶವೇ ಜಪಾನ್. ಆದರೆ ಜಪಾನ್ ಇಷ್ಟು ಅಭಿವೃದ್ಧಿಯಾಗಲು ಕಾರಣವೇನು? ಕೇವಲ ಅವರ ಕಠಿಣ ಪರಿಶ್ರಮ ಮತ್ತು ಶಿಸ್ತು ಎಂದು ನೀವು ಭಾವಿಸಿದ್ದರೆ ಅದು ಪೂರ್ತಿ ಸತ್ಯವಲ್ಲ. ಜಪಾನ್ನ ಅಭಿವೃದ್ಧಿಯ ಹಿಂದೆ ನಮಗೆ ತಿಳಿಯದ ಕೆಲವು ಭಾರಿ ತಂತ್ರಗಳಿವೆ, ಕಾರ್ಪೊರೇಟ್ ರಹಸ್ಯಗಳಿವೆ ಮತ್ತು ಐತಿಹಾಸಿಕ ಘಟನೆಗಳಿವೆ. ಯಾವುದೇ ನೈಸರ್ಗಿಕ ಸಂಪನ್ಮೂಲಗಳಿಲ್ಲದ ಸದಾ ಭೂಕಂಪಗಳಿಗೆ ತುತ್ತಾಗುವ ಈ ಚಿಕ್ಕ ದ್ವೀಪ ಜಗತ್ತಿನ ಟೆಕ್ನಾಲಜಿಯ ರಾಜನಾಗಿ ಮೆರೆದದ್ದು ಹೇಗೆ? ಕೈರೆಟ್ಸು ಎಂಬ ರಹಸ್ಯ ಬಿಸಿನೆಸ್ ಮಾಡೆಲ್ ಜಪಾನ್ ಅನ್ನು ಉಳಿಸಿದ್ದು ಹೇಗೆ? ಮತ್ತು ಇಂದು ಜಪಾನ್ ಎದುರಿಸುತ್ತಿರುವ ಕರಾಳ ಭವಿಷ್ಯ ಯಾವುದು? ಇಂದಿನ ಈ ಡಾಕ್ಯುಮೆಂಟರಿಯಲ್ಲಿ ನಾವು ಜಪಾನ್ನ ಯಶಸ್ಸು ಮತ್ತು ವಾಸ್ತವದ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ವಿಡಿಯೋ ಶುರು ಮಾಡೋ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಸ್ನೇಹಿತರೆ, ಜಪಾನ್ನ ಅಭಿವೃದ್ಧಿಯ ಕಥೆ 2ನೇ ಮಹಾಯುದ್ಧದ ನಂತರ ಶುರುವಾಗಿದ್ದಲ್ಲ. ಅದು ಶುರುವಾಗಿದ್ದು 1868ರ ಮೇಜಿ ಪುನರುತ್ಥಾನದಿಂದ. ಸುಮಾರು 200 ವರ್ಷಗಳ ಕಾಲ ಜಪಾನ್ ಜಗತ್ತಿನಿಂದ ಸಂಪೂರ್ಣವಾಗಿ ಕತ್ತರಿಸಿಕೊಂಡು ತನ್ನ ಪಾಡಿಗೆ ತಾನು ಬದುಕುತ್ತಿತ್ತು. ಆದರೆ 1853ರಲ್ಲಿ ಅಮೆರಿಕದ ಮ್ಯಾಥ್ಯೂ ಫೆರಿ ಎಂಬ ನೌಕಾ ಕಮಾಂಡರ್ ತನ್ನ ಭಾರಿ ಯುದ್ಧ ನೌಕೆಗಳೊಂದಿಗೆ ಜಪಾನ್ ಕರಾವಳಿಗೆ ಬಂದು ನಮ್ಮೊಂದಿಗೆ ವ್ಯಾಪಾರ ಮಾಡಿ, ಇಲ್ಲದಿದ್ದರೆ ನಿಮ್ಮನ್ನು ನಾಶ ಮಾಡುತ್ತೇವೆ ಎಂದು ಬೆದರಿಸಿದ. ಆಗ ಜಪಾನಿಯರಿಗೆ ಒಂದು ಕಟು ಸತ್ಯ ಅರ್ಥವಾಯಿತು. ತಮ್ಮ ಸಮುರಾಯ್ ಕತ್ತಿಗಳಿಂದ ಪಾಶ್ಚಿಮಾತ್ಯ ಬಂದೂಕುಗಳನ್ನು ಎದುರಿಸಲು ಸಾಧ್ಯವಿಲ್ಲ, ಅವರು ಬದಲಾಗಬೇಕಿತ್ತು. ಆಗ ಜಪಾನ್ನ ರಾಜರು ಒಂದು ಅದ್ಭುತವಾದ ಕೆಲಸ ಮಾಡಿದರು. ಅವರು ಜಪಾನಿಯ ಅತ್ಯಂತ ಬುದ್ಧಿವಂತ ಯುವಕರು, ಇಂಜಿನಿಯರ್ಗಳು ಮತ್ತು ನಾಯಕರನ್ನು ಅಮೆರಿಕ, ಬ್ರಿಟನ್, ಜರ್ಮನಿ ಮತ್ತು ಫ್ರಾನ್ಸ್ ದೇಶಗಳಿಗೆ ಕಳುಹಿಸಿದರು. ಅವರು ಅಲ್ಲಿ ರೈಲ್ವೆ ಹೇಗೆ ಕೆಲಸ ಮಾಡುತ್ತದೆ, ಅವರ ಬ್ಯಾಂಕಿಂಗ್ ಸಿಸ್ಟಮ್ ಹೇಗಿದೆ ಮತ್ತು ಅವರ ಆಯುಧಗಳನ್ನು ಹೇಗೆ ತಯಾರಿಸುತ್ತಾರೆ ಎಂದು ತಿಳಿದುಕೊಂಡು ಬನ್ನಿ ಎಂದು ಹೇಳಿದರು. ಜಪಾನಿಯರ ತತ್ವ ಒಂದೇ ಆಗಿತ್ತು: ಕಾಪಿ ಮಾಡು, ಸುಧಾರಿಸು ಮತ್ತು ಅವರಿಗಿಂತ ಉತ್ತಮವಾಗಿ ತಯಾರಿಸು. ಕೇವಲ 40 ವರ್ಷಗಳಲ್ಲಿ ಜಪಾನ್ ತನ್ನದೇ ಆದ ಸಂವಿಧಾನ, ಮಾಡರ್ನ್ ಸೇನೆ ಮತ್ತು ರೈಲ್ವೆ ವ್ಯವಸ್ಥೆಯನ್ನು ಕಟ್ಟಿತು. ಅಷ್ಟೇ ಅಲ್ಲ, 1905ರ ರಷ್ಯಾ ಮತ್ತು ಜಪಾನ್ ಯುದ್ಧದಲ್ಲಿ ಬೃಹತ್ ರಷ್ಯಾ ದೇಶವನ್ನೇ ಮಣಿಸಿ ಏಷ್ಯಾದ ಮೊದಲ ಸೂಪರ್ ಪವರ್ ಆಗಿ ಹೊರಹೊಮ್ಮಿತು. ಜಗತ್ತಿನ ಅತ್ಯುತ್ತಮ ವಿಷಯಗಳನ್ನು ಯಾವುದೇ ಅಹಂಕಾರವಿಲ್ಲದೆ ಕಲಿಯುವುದು ಎಂಬುದನ್ನು ಜಪಾನ್ ಅಂದೇ ಸಾಬೀತುಪಡಿಸಿತ್ತು. ಜಪಾನ್ನ ಅತಿದೊಡ್ಡ ಶತ್ರು ಮತ್ತು ಮಿತ್ರ ಎರಡೂ ಅದರ ಭೂಗೋಳ. ಭಾರತ, ಅಮೆರಿಕ ಅಥವಾ ಚೀನಾ ದೇಶಗಳಲ್ಲಿರುವಂತೆ ಜಪಾನ್ನಲ್ಲಿ ಕಬ್ಬಿಣದ ಗಣಿಗಳಿಲ್ಲ, ತೈಲದ ಬಾವಿಗಳಿಲ್ಲ, ಇದ್ದಿಲು ಕೂಡ ಸಿಗುವುದಿಲ್ಲ. ಅಷ್ಟೇ ಯಾಕೆ, ಜಪಾನ್ನಲ್ಲಿ 80% ಭೂಮಿ ಪರ್ವತಗಳಿಂದ ಕೂಡಿದ್ದು ಕೃಷಿ ಮಾಡಲು ಯೋಗ್ಯವಾಗಿಲ್ಲ. ಜೊತೆಗೆ ದಿನಕ್ಕೊಂದು ಭೂಕಂಪ, ಸುನಾಮಿ ಎದುರಾಗುತ್ತಿದ್ದವು. ನಮ್ಮ ಬಳಿ ಮಣ್ಣಿನಿಂದ ತೆಗೆಯಲು ಏನೂ ಇಲ್ಲ. ಹೀಗಾಗಿ ನಮ್ಮ ಜನರ ಮೆದುಳೇ ನಮ್ಮ ಅತಿದೊಡ್ಡ ಸಂಪನ್ಮೂಲ. ಇದು ಜಪಾನ್ ನಾಯಕರ ನಿಲುವಾಗಿತ್ತು. ನೈಸರ್ಗಿಕ ಸಂಪನ್ಮೂಲಗಳ ಕೊರತೆಯೇ ಜಪಾನನ್ನು ಮೌಲ್ಯವರ್ಧನೆಯ ರಾಜನನ್ನಾಗಿ ಮಾಡಿತು. ಜಪಾನ್ ಆಸ್ಟ್ರೇಲಿಯಾದಿಂದ ಕಚ್ಚಾ ಕಬ್ಬಿಣವನ್ನು ಆಮದು ಮಾಡಿಕೊಳ್ಳುತ್ತದೆ, ಮಧ್ಯಪ್ರಾಚ್ಯದಿಂದ ತೈಲವನ್ನು ಆಮದು ಮಾಡಿಕೊಳ್ಳುತ್ತದೆ. ಇವೆರಡನ್ನೂ ಬಳಸಿ ಅತ್ಯುತ್ತಮ ಗುಣಮಟ್ಟದ ಟೊಯೋಟಾ ಕಾರುಗಳನ್ನು ತಯಾರಿಸಿ ಅದನ್ನು ಅಮೆರಿಕಕ್ಕೆ 10 ಪಟ್ಟು ಲಾಭದಲ್ಲಿ ಮಾರಾಟ ಮಾಡುತ್ತದೆ. ನಾವೆಲ್ಲರೂ ಜಪಾನಿನ ಸೋನಿ, ಪ್ಯಾನಾಸೋನಿಕ್, ಟೊಯೋಟಾ ಕಂಪನಿಗಳ ಬಗ್ಗೆ ಕೇಳಿದ್ದೇವೆ. ಆದರೆ ಇವು ಕೇವಲ ಸಾಮಾನ್ಯ ಕಂಪನಿಗಳಲ್ಲ. ಇವುಗಳ ಯಶಸ್ಸಿನ ಹಿಂದೆ ಕೈರೆಟ್ಸು ಎಂಬ ಅತ್ಯಂತ ವಿಶಿಷ್ಟವಾದ ಮತ್ತು ರಹಸ್ಯವಾದ ಬಿಸಿನೆಸ್ ಜಾಲವಿದೆ. 2ನೇ ಮಹಾಯುದ್ಧದ ನಂತರ ಜಪಾನ್ನ ಕಂಪನಿಗಳು ಒಂಟಿಯಾಗಿ ಹೋರಾಡಿದರೆ ಜಾಗತಿಕ ಮಾರುಕಟ್ಟೆಯಲ್ಲಿ ಉಳಿಯಲು ಸಾಧ್ಯವಿಲ್ಲ ಎಂದು ಅರಿತುಕೊಂಡವು. ಹೀಗಾಗಿ ಅವರು ಕೈರೆಟ್ಸು ಎಂಬ ವ್ಯವಸ್ಥೆಯನ್ನು ಹುಟ್ಟುಹಾಕಿದರು. ಕೈರೆಟ್ಸು ಎಂದರೆ ಬೃಹತ್ ಕಂಪನಿಗಳ ಕೂಟ. ಈ ಕೂಟದ ಮಧ್ಯದಲ್ಲಿ ಒಂದು ಬ್ಯಾಂಕ್ ಇರುತ್ತದೆ. ಆ ಬ್ಯಾಂಕ್ನ ಸುತ್ತಲೂ ಒಂದು ಸ್ಟೀಲ್ ಕಂಪನಿ, ಒಂದು ಎಲೆಕ್ಟ್ರಾನಿಕ್ ಕಂಪನಿ, ಒಂದು ಹಡಗಿನ ಕಂಪನಿ, ಒಂದು ಇನ್ಶೂರೆನ್ಸ್ ಕಂಪನಿ ಇರುತ್ತದೆ. ಇವರೆಲ್ಲರೂ ಪರಸ್ಪರ ಷೇರುಗಳನ್ನು ಖರೀದಿಸುತ್ತಾರೆ. ಬೇರೆ ದೇಶದ ಕಂಪನಿಗಳು ಪರಸ್ಪರ ಸ್ಪರ್ಧಿಸುತ್ತವೆ, ಒಬ್ಬರನ್ನೊಬ್ಬರು ತುಳಿಯಲು ನೋಡುತ್ತವೆ. ಆದರೆ ಜಪಾನ್ ಕಂಪನಿಗಳು ಒಂದು ಕುಟುಂಬದಂತೆ ಕೆಲಸ ಮಾಡುತ್ತವೆ, ಪರಸ್ಪರ ರಕ್ಷಿಸಿಕೊಳ್ಳುತ್ತವೆ. ಈ ಕೈರೆಟ್ಸು ವ್ಯವಸ್ಥೆಯಿಂದಾಗಿ ಜಪಾನಿಯ ಕಂಪನಿಗಳು ಎಂದಿಗೂ ದಿವಾಳಿಯಾಗುವುದಿಲ್ಲ ಮತ್ತು ಅಮೆರಿಕದ ಕಂಪನಿಗಳನ್ನು ಸುಲಭವಾಗಿ ಹಿಂದಿಕ್ಕಿ ಜಾಗತಿಕ ಮಾರುಕಟ್ಟೆಯನ್ನು ಆಳಿದವು. ಜಪಾನ್ನ ಪ್ರಾಡಕ್ಟ್ ಎಂದರೆ ಗುಣಮಟ್ಟಕ್ಕೆ ಇನ್ನೊಂದು ಹೆಸರು ಎಂಬ ಮಾತು ಜಗತ್ತಿನಲ್ಲಿದೆ. ಆದರೆ 1950ರ ದಶಕದಲ್ಲಿ ಮೇಡ್ ಇನ್ ಜಪಾನ್ ಅಂದರೆ ಕಳಪೆ ವಸ್ತು, ಬೇಗ ಹಾಳಾಗುತ್ತದೆ ಎಂಬ ಕೆಟ್ಟ ಹೆಸರಿತ್ತು. ಇದನ್ನು ಬದಲಾಯಿಸಿದ್ದು ಒಬ್ಬ ಅಮೆರಿಕನ್ ವಿಜ್ಞಾನಿ. ಆತನ ಹೆಸರು ಡಬ್ಲ್ಯೂ. ಎಡ್ವರ್ಡ್ಸ್ ಡೆಮಿಂಗ್.
1950ರಲ್ಲಿ ಜಪಾನ್ ಈ ಅಮೆರಿಕ ತಜ್ಞನನ್ನು ಆಹ್ವಾನಿಸಿ ತಮ್ಮ ಇಂಜಿನಿಯರ್ಗಳಿಗೆ ಸ್ಟ್ಯಾಟಿಕಲ್ ಕ್ವಾಲಿಟಿ ಕಂಟ್ರೋಲ್ ಬಗ್ಗೆ ಪಾಠ ಮಾಡಿಸಿತು. ಡೇಮಿಂಗ್ ಕಲಿಸಿಕೊಟ್ಟ ಪಾಠಗಳನ್ನು ಜಪಾನಿಯರು ತಮ್ಮ ಸಂಸ್ಕೃತಿಯೊಂದಿಗೆ ಬೆರೆಸಿ ಕೈಜನ್ ಎಂಬ ತತ್ವವನ್ನು ಹುಟ್ಟುಹಾಕಿದರು. ಕೈಜನ್ ಎಂದರೆ ನಿರಂತರ ಸುಧಾರಣೆ. ಅಮೆರಿಕದ ಫ್ಯಾಕ್ಟರಿಗಳಲ್ಲಿ ಏನಾದರೂ ಸಮಸ್ಯೆ ಬಂದರೆ ಕೇವಲ ಮ್ಯಾನೇಜರ್ಗಳು ಮಾತ್ರ ತೀರ್ಮಾನ ತೆಗೆದುಕೊಳ್ಳುತ್ತಿದ್ದರು. ಆದರೆ ಟೊಯೋಟಾ ಕಾರ್ಖಾನೆಯಲ್ಲಿ ನೆಲಗುಡಿಸುವವನಿಗೂ ಫ್ಯಾಕ್ಟರಿ ಲೈನ್ ನಿಲ್ಲಿಸುವ ಹಕ್ಕಿತ್ತು. ಏನಾದರೂ ಸಣ್ಣ ತಪ್ಪು ಕಂಡರೆ ಕೂಡಲೇ ಹ್ಯಾಂಡನ್ ಕಾರ್ಡನ್ನು ಎಳೆದು ಯಂತ್ರವನ್ನು ನಿಲ್ಲಿಸಿ ಆ ತಪ್ಪನ್ನು ಸರಿಪಡಿಸುವವರೆಗೂ ಮುಂದಕ್ಕೆ ಹೋಗುತ್ತಿರಲಿಲ್ಲ. ಜಸ್ಟ್ ಇನ್ ಟೈಮ್ ಎಂಬ ಉತ್ಪಾದನಾ ವ್ಯವಸ್ಥೆಯಿಂದ ಜಪಾನ್ ವಸ್ತುಗಳ ಗುಣಮಟ್ಟ ಎಷ್ಟು ಮೇಲಕ್ಕೆ ಹೋಯಿತೆಂದರೆ 1980ರ ದಶಕದಲ್ಲಿ ಅಮೆರಿಕನ್ನರೇ ತಮ್ಮ ಸ್ವಂತ ದೇಶದ ಫೋರ್ಡ್ ಕಾರುಗಳನ್ನು ಬಿಟ್ಟು ಜಪಾನಿಯ ಟೊಯೋಟಾ ಮತ್ತು ಹೋಂಡಾ ಕಾರುಗಳನ್ನು ಕ್ಯೂ ನಿಂತು ಖರೀದಿಸಲು ಶುರು ಮಾಡಿದರು. ಎರಡನೇ ಮಹಾಯುದ್ಧ ಸಮಯದಲ್ಲಿ ಜಪಾನಿಯ ಸೈನಿಕರು ಚೀನಾ ಮತ್ತು ಕೊರಿಯಾದಲ್ಲಿ ಭಾರಿ ಕ್ರೌರ್ಯ ಮೆರೆದಿದ್ದರು. ಇಡೀ ಜಗತ್ತು ಜಪಾನಿಯರನ್ನು ಕ್ರೂರಿಗಳಂತೆ ನೋಡುತ್ತಿತ್ತು. ಆದರೆ 1980 ಮತ್ತು 90ರ ದಶಕದಲ್ಲಿ ಜಪಾನ್ ಒಂದು ಅದ್ಭುತವಾದ ತಂತ್ರವನ್ನು ಹೆಣೆದಿತ್ತು. ಅದುವೇ ಸಾಫ್ಟ್ ಪವರ್. ಬಂದೂಕು ಮತ್ತು ಬಾಂಬ್ಗಳಿಂದ ಜಗತ್ತನ್ನು ಗೆಲ್ಲುವ ಬದಲು ಸಂಸ್ಕೃತಿ, ಮನರಂಜನೆ ಮತ್ತು ತಂತ್ರಜ್ಞಾನದ ಮೂಲಕ ಜಗತ್ತಿನ ಮನಸ್ಸು ಗೆಲ್ಲುವ ತಂತ್ರ. ಜಪಾನ್ ಸರ್ಕಾರ ಕೂಲ್ ಜಪಾನ್ ಎಂಬ ಅಭಿಯಾನ ಶುರು ಮಾಡಿತು. ಇಂದು ನಿಮ್ಮ ಮನೆಯಲ್ಲಿರುವ ಮಕ್ಕಳಿಗೆ ಅಮೆರಿಕದ ಕಾರ್ಟೂನ್ಗಳಿಗಿಂತ ಜಪಾನಿಯ ಆನಿಮೆ ಮತ್ತು ಮಂಗಾ ಕಾಮಿಕ್ಸ್ಗಳೇ ಹೆಚ್ಚು ಇಷ್ಟ. ಸೂಪರ್ ಮಾರಿಯೋ, ಪೋಕ್ಮಾನ್, ಪ್ಲೇಸ್ಟೇಷನ್, ಸುಶಿ ಆಹಾರ, ಡೋರೆಮಾನ್, ಶಿನ್ಚಾನ್ ಇವೆಲ್ಲದರ ಮೂಲಕ ಜಪಾನ್ ಇಡೀ ಜಗತ್ತಿನ ಮುಂದೆ ತನ್ನನ್ನು ತಾನು ಒಂದು ಮುದ್ದಾದ, ಶಾಂತಿಯುತ ಮತ್ತು ತಂತ್ರಜ್ಞಾನ ಸ್ನೇಹಿ ದೇಶವಾಗಿ ಮರುಸೃಷ್ಟಿ ಮಾಡಿಕೊಂಡಿತು. ಈ ಸಾಫ್ಟ್ ಪವರ್ನಿಂದ ಜಪಾನಿನ ಟೂರಿಸಂ, ಸಾಫ್ಟ್ವೇರ್ ಮತ್ತು ಗೇಮಿಂಗ್ ಉದ್ಯಮ ಲಕ್ಷಾಂತರ ಕೋಟಿ ರೂಪಾಯಿಗಳನ್ನು ಗಳಿಸುತ್ತಿದೆ. ಇಷ್ಟೆಲ್ಲ ಸಾಧನೆ ಮಾಡಿದ ಜಪಾನ್ ನಿಜಕ್ಕೂ ಇಂದು ಸಂತೋಷವಾಗಿದೆಯೇ? ಈ ಪ್ರಶ್ನೆಗೆ ಪ್ರಾಮಾಣಿಕ ಉತ್ತರವೆಂದರೆ ಇಲ್ಲ. ಜಪಾನ್ ಇಂದು ಒಂದು ಭಾರಿ ಬಿಕ್ಕಟ್ಟಿನಲ್ಲಿದೆ. 1990ರಲ್ಲಿ ಜಪಾನ್ ಆರ್ಥಿಕೆಯ ಬಬಲ್ ಒಡೆಯಿತು. ರಿಯಲ್ ಎಸ್ಟೇಟ್ ಮತ್ತು ಷೇರುಕಟ್ಟೆ ಪಾತಾಳಕ್ಕೆ ಕುಸಿಯಿತು. ಅಂದಿನಿಂದ ಇಂದಿನವರೆಗೂ ಅಂದರೆ ಕಳೆದ 30 ವರ್ಷಗಳಿಂದ ಜಪಾನ್ ಆರ್ಥಿಕತೆ ಒಂದು ಕಡೆ ನಿಂತು ಬಿಟ್ಟಿದೆ. ಇದನ್ನು ಅರ್ಥಶಾಸ್ತ್ರಜ್ಞರು ಕಳೆದು ಹೋದ ದಶಕಗಳು ಎಂದು ಕರೆಯುತ್ತಾರೆ. ಕಳೆದ 30 ವರ್ಷಗಳಲ್ಲಿ ಜಪಾನ್ನಲ್ಲಿ ಕೆಲಸಗಾರರ ಸಂಬಳ ಹೆಚ್ಚಾಗಿಲ್ಲ. ಇದರ ಜೊತೆ ಜಪಾನ್ನ ಸಂಸ್ಕೃತಿಯೇ ಅವರಿಗೆ ಶಾಪವಾಗಿ ಪರಿಣಮಿಸಿದೆ. ಜಪಾನ್ನಲ್ಲಿ ದಿನಕ್ಕೆ 14ರಿಂದ 16 ಗಂಟೆ ದುಡಿಯುವುದು ಸಾಮಾನ್ಯ. ಆಫೀಸ್ ಬಿಟ್ಟು ಬೇಗ ಮನೆಗೆ ಹೋದರೆ ಅವರನ್ನು ಕೀಳಾಗಿ ನೋಡಲಾಗುತ್ತದೆ. ಈ ವಿಪರೀತ ಕೆಲಸದ ಒತ್ತಡದಿಂದಾಗಿ ಜಪಾನ್ನಲ್ಲಿ ಪ್ರತಿ ವರ್ಷ 100 ಯುವಕರು ಹೃದಯಾಘಾತದಿಂದ ಅಥವಾ ಆತ್ಮಹತ್ಯೆಯಿಂದ ಸಾಯುತ್ತಿದ್ದಾರೆ. ಇದಕ್ಕಾಗಿಯೇ ಜಪಾನಿಯ ಭಾಷೆಯಲ್ಲಿ ಕರೋಶಿ ಎಂಬ ವಿಶೇಷ ಪದವೇ ಸೃಷ್ಟಿಯಾಗಿದೆ. ಕೆಲಸದ ಒತ್ತಡ ಮತ್ತು ಆರ್ಥಿಕ ಅಭದ್ರತೆಯಿಂದಾಗಿ ಜಪಾನಿ ಯುವಕರು ಮದುವೆಯಾಗುತ್ತಿಲ್ಲ ಮತ್ತು ಮಕ್ಕಳನ್ನು ಹೆರುತ್ತಿಲ್ಲ. ಇಂದು ಜಪಾನ್ನ ಜನಸಂಖ್ಯೆಯ 30% ಜನ 65 ವರ್ಷ ಮೀರಿದ ವೃದ್ಧರೇ. ಜಪಾನ್ನಲ್ಲಿ ಹುಟ್ಟುವ ಮಕ್ಕಳಿಗಿಂತ ಸಾಯುತ್ತಿರುವ ವೃದ್ಧರ ಸಂಖ್ಯೆಯೇ ಹೆಚ್ಚು. ಈ ದೇಶದಲ್ಲಿ ಮಕ್ಕಳ ಡೈಪರ್ಗಳಿಗಿಂತ ವೃದ್ಧರ ಅಡಲ್ಟ್ ಡೈಪರ್ಗಳೇ ಹೆಚ್ಚು ಮಾರಾಟವಾಗುತ್ತಿವೆ. ಕೆಲಸ ಮಾಡಲು ಯುವಕರಿಲ್ಲದೆ ದೇಶದ 90 ಲಕ್ಷಕ್ಕೂ ಹೆಚ್ಚು ಮನೆಗಳು ಖಾಲಿ ಬಿದ್ದಿವೆ. ಜಗತ್ತಿನಲ್ಲಿ ಅತಿ ಹೆಚ್ಚು ರೋಬೋಟ್ಗಳನ್ನು ಜಪಾನ್ ಬಳಸುತ್ತಿರುವುದು ಕೇವಲ ಟೆಕ್ನಾಲಜಿ ಮೇಲಿನ ಪ್ರೀತಿಯಿಂದಲ್ಲ, ಬದಲಾಗಿ ಕಾರ್ಖಾನೆಗಳಲ್ಲಿ ಕೆಲಸ ಮಾಡಲು, ಆಸ್ಪತ್ರೆಗಳಲ್ಲಿ ವೃದ್ಧರನ್ನು ನೋಡಿಕೊಳ್ಳಲು ಯುವಕರೇ ಇಲ್ಲದ ಕಾರಣದಿಂದ. ಸ್ನೇಹಿತರೆ, ಜಪಾನ್ ಒಂದು ಪರ್ಫೆಕ್ಟ್ ದೇಶವಲ್ಲದಿರಬಹುದು, ಆದರೆ ಎರಡನೇ ಮಹಾಯುದ್ಧದಲ್ಲಿ ಅಕ್ಷರಶಃ ಬೂದಿಯಾಗಿದ್ದ ಒಂದು ದೇಶ. ಯಾವುದೇ ನೈಸರ್ಗಿಕ ಸಂಪನ್ಮೂಲಗಳಿಲ್ಲದೆ ಕೇವಲ ತನ್ನ ಜನರ ಇಚ್ಛಾಶಕ್ತಿ, ಶಿಸ್ತು ಮತ್ತು ಕೈಜನ್ ತತ್ವದ ಮೂಲಕ ಜಗತ್ತನ್ನು ಆಳಿದ ಮನುಕುಲದ ಇತಿಹಾಸದಲ್ಲೇ ಒಂದು ಅಪ್ರತಿಮ ಸಾಧನೆ. ಆದರೆ ಅದೇ ಸಮಯದಲ್ಲಿ ಕೇವಲ ಆರ್ಥಿಕ ಅಭಿವೃದ್ಧಿಯೇ ಹಿಂದೆ ಬಿದ್ದು ಮನುಷ್ಯ ವೈಯಕ್ತಿಕ ಜೀವನ, ಕುಟುಂಬ ಮತ್ತು ಮಾನಸಿಕ ನೆಮ್ಮದಿಯನ್ನು ಕಳೆದುಕೊಳ್ಳಬಾರದು ಎನ್ನುವ ಅತಿ ದೊಡ್ಡ ಪಾಠವನ್ನು ಕೂಡ ಇಂದಿನ ಜಪಾನ್ ಜಗತ್ತಿಗೆ ಕಲಿಸುತ್ತಿದೆ. ನಿಮ್ಮ ಪ್ರಕಾರ ಭಾರತ ಜಪಾನ್ನಿಂದ ಕಲಿಯಬೇಕಾದ ಅತಿ ದೊಡ್ಡ ವಿಷಯ ಯಾವುದು? ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇದೇ ರೀತಿಯ ಇತಿಹಾಸ, ರಹಸ್ಯ ಮತ್ತು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.